ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ನಾನು ಇಂಗ್ಲೀಷಲ್ಲಿ 5 ಲೆಸನ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ನಿಮ್ಮ ಮುಂದೆ ಇಂಗ್ಲೀಷ್ನ 6ನೇ ಲೆಸನನ್ನು ಮಾಡೋಣ ಅಂತ ಬಂದಿದ್ದೀನಿ. ಎಕ್ಸ್ಪ್ಲೇನ್ ಮಾಡೋಣ ಅಂತ ನನ್ನ ಪ್ರಯತ್ನ ಅಷ್ಟೆ. ನಾನು ನಿಮಗೆ ಎಷ್ಟು ಅನುಕೂಲ ಮಾಡಿಕೊಡ್ತೇನೋ ಅನ್ನೋ ನನ್ನದು ಪ್ರಯತ್ನ ಅಷ್ಟೆ. ಈಗ ಆಲ್ರೆಡಿ 5 ಲೆಸನ್ಸನ್ನು ಓದಿ ಸ್ಟೂಡೆಂಟ್ಸು ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನಾವು ಮಾಡಿ ಸರ್, ಇನ್ನೊಂದು ಸ್ವಲ್ಪ ಸಮರಿ ಕೊಡಿ ಸರ್ ಅಂತೇಳಿ ಕೇಳ್ತಾಯಿದ್ರು ನಮ್ಮ ಸ್ಟೂಡೆಂಟ್ಸೇ. ಅದಕ್ಕೆ ಇವತ್ತು ಎರಡೂ ಕೂಡ ಪೂರ್ತಿ ಇಂಗ್ಲೀಷಲ್ಲಿ ಒಂದು ಸರಿ ಮಾಡಿದ್ದೀನಿ. ಆದರೆ ನಮ್ಮ ಆರ್ಟ್ಸ್ ಮತ್ತು ಕಾಮರ್ಸ್ ಮಕ್ಕಳಿಗೆ ಕನ್ನಡ ಅರ್ಥ ಮಾಡ್ಕೊಂಡು ಬರೆಯೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ಕೊಂಡು ನನ್ನ ಮನಸ್ಸು ಯಾಕೋ ಒಂದು ಸ್ವಲ್ಪ ಹೇಳ್ತು, ಅದನ್ನು ಇನ್ನೊಂದು ಸರಿ ಮಾಡಿದರೆ ಚೆನ್ನಾಗಿತ್ತು ಅಂತ. ಅದಕ್ಕೆ ಇನ್ನೊಂದು ಸರಿ ನಿಮ್ಮ ಮುಂದೆ ಸೇಮ್ ವೆನ್ ಯುವರ್ ಓಲ್ಡ್ ಈ ಪದ್ಯವನ್ನು ತೆಗೆದುಕೊಂಡು ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದೀನಿ. ಈ ಪದ್ಯ ಆದ ನಂತರ ಪದ್ಯವನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ನಂತರ ಸಮ್ಮರಿ ಮತ್ತು 1 ಮಾರ್ಕ್ ಕ್ವಶನ್ಸ್ಗೆ ರೆಡಿಯಾಗಿ. ಸೊ ಅಗೈನ್ ಆ್ಯಸ್ ಯೂಶ್ವಲಿ ನಮಗೆ ಪೊಯಮ್ ನೇಮ್ ಗೊತ್ತಿರಬೇಕು. ಮಸ್ಟ್ ಆ್ಯಂಡ್ ಶುಡ್ ನಿಮಗಲ್ಲಿ ಪೊಯಮ್ ನೇಮ್ ಮತ್ತು ರೈಟರ್ ನೇಮ್ ಕೊಟ್ಟ ತಕ್ಷಣ ಈ ಪದ್ಯ ಇದರಲ್ಲೇ ಇದೆ, ಈ ಸಮ್ಮರಿ ಇದರಲ್ಲಿದೆ, ಈ ಕ್ವಶನ್ ಆನ್ಸರ್ಸ್ ಇದರಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾದರೆ ನಿಮಗಲ್ಲಿ ಈಸಿ ಆಯಿತು. ಹಾಗಾದ್ರೆ ನೋಡೋಣ. ಈಗ ವೆನ್ ಯು ಆರ್ ಓಲ್ಡ್, ದ ಪೊಯಮ್ ವೆನ್ ಯು ಆರ್ ಓಲ್ಡ್ ಈಸ್ ರಿಟನ್ ಬೈ W.B. Yeats. ಇಲ್ಲಿ ದ ಥೀಮ್ ಆಫ್ ದಿ ಪೊಯಮ್ ಈಸ್ ಲವ್. ಈ ಪದ್ಯದ ಮೂಲ ಅಂಶನೂ ಕೂಡ ಪ್ರೀತಿ. ಹಾಗಾದ್ರೆ ನಾವು 2-3 ಪದ್ಯಗಳಲ್ಲಿ ಒಂದು ಲೆಸನಲ್ಲಿ ನೋಡಿದಾಗ ಅಲ್ಲಿ ಪ್ರೀತಿನೇ ಮೂಲ ಆಗಿದೆ. ಮೊದಲು ರೋಮಿಯೋ ಜೂಲಿಯೆಟಲ್ಲಿ ನೋಡಿದಾಗ ರೋಮಿಯೋ ಜೂಲಿಯೆಟಲ್ಲಿ ಯುವ ಪ್ರೀತಿ, ರೋಮಿಯೋ ಮತ್ತು ಜೂಲಿಯೆಟ್ ಅವರಿಬ್ಬರು ಹೇಗೆ ಒಬ್ರಿಗೊಬ್ಬರೇ ವಿವರಣೆ ಮಾಡಿಕೊಂಡ್ರು ಅವರ ಪ್ರೀತಿಯನ್ನು, ಅವರ ಅಂದವನ್ನು ಯಾವ ರೀತಿ ಮಾಡಿದ್ರು ಮತ್ತು ಪ್ರೀತಿ ಹೇಗಿತ್ತು ಅಂತೇಳಿ ನೋಡಿದ್ವಿ. ನಂತರ ಸನ್ನಿ ಮಾರ್ನಿಂಗಲ್ಲಿ 70 ವರ್ಷ ಆದರೂ ಕೂಡ ವೆನ್ ದೇ ಆರ್ ಫೋರ್ಸ್ಡ್ ಟು ಸಪ್ರೇಟ್ ಈಚ್ ಅದರ್, ಪಾಪ ಅವರು ಬಲವಂತದಿಂದ ಒಬ್ರಿಗೊಬ್ಬರೇ ಬೇರೆ ಆದರೂ ಕೂಡ 70 ವರ್ಷ ಮೇಲಾದರೂ ಕೂಡ ಅವರ ಪ್ರೀತಿ ಆಗಿತ್ತು. ಅಲ್ಲಿ ಒಂದು ರೀತಿ ಪ್ರೀತಿಯನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರೀತಿಯನ್ನು ನೋಡ್ತೀವಿ. ಇಲ್ಲಿ ಪದ್ಯದ ಹೆಸರು ಹೇಳ್ತೇವೆ, ವೆನ್ ಯು ಆರ್ ಓಲ್ಡ್. ನಿನಗೆ ವಯಸ್ಸಾದ ಮೇಲೆ ನೀನು ಏನು ಮಾಡ್ತೀಯ? ವಯಸ್ಸಾದಮೇಲೆ ಮುಖದ ಮೇಲೆ ಗೆರೆಗಳು ಬರುತ್ತೆ, ಸುಕ್ಕಾಗುತ್ತೆ, ಕೈಕಾಲು ಆಡೋದಿಲ್ಲ, ಜಾಸ್ತಿ ರೆಡಿಯೋಕ್ಕಾಗಲ್ಲ, ಎಲ್ಲಿ ಕೂತ್ಕೊಂಡಿರ್ತೀರ ಅಲ್ಲೇ ಕೂತ್ಕೊಂಡಿರ್ತೀವಿ, ಬರೀ ಹಳೆ ದಿನ ಜ್ಞಾಪಕ ಮಾಡ್ಕೊತಿರ್ತೀವಿ ಅಂಥೇಳಿ ಇಲ್ಲಿ ಒಂದು ಪೊಯಮನ್ನು ಹೇಳ್ತೀವಿ. ಈಗ ನಿಮ್ಮ ಮನೆಯಲ್ಲಿ ವೆನ್ ಯು ಆರ್ ಓಲ್ಡ್, ನಿಮ್ಮ ಮನೆಯಲ್ಲಿ ತಂದೆ ತಾಯಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಜ್ಜ ಅಜ್ಜಿದರು ಹೇಗಿದ್ದಾರೆ ನೋಡಿ. ಅವ್ರ ಕೈಲಿ ಆಗೋದಿಲ್ಲ, ಎಲ್ಲೋ ಕೂತ್ಕೊತಾರೆ, ಏನೋ ತಿಂತಾರೆ, ಅಡ್ಡಾಡ್ತಾರೆ. ಇದು ನೋಡಿದಾಗ ಅವ್ರಿಗೆ ಸ್ಥೈರ್ಯ ಕೊಡಬೇಕಲ್ಲ ನಾವು. ಆ ಸ್ಥೈರ್ಯ ಕೊಡೋದಕ್ಕೆ ಇಲ್ಲಿ ರೈಟರ್ ಒಂದು ಅಂಶ ಮಾಡಿದ್ದಾನೆ. ರೈಟರ್ ಒಂದು ಅಂಶವನ್ನು ಕೊಟ್ಟಿದ್ದಾನೆ. ಈ ಪದ್ಯದ ಮೂಲ ಅಂಶ ವೆನ್ ಯು ಆರ್ ಓಲ್ಡ್ ಅಂದರೆ ಆ ಓಲ್ಡ್ ಆಗಿರೋ ಜನಗಳಿಗೆ ನಾವು ಸ್ವಲ್ಪ ಕರುಣೆಯನ್ನು ತೋರಿಸ್ಬೇಕು, ಒಂದು ಪ್ರೀತಿಯನ್ನು ಕೊಡಬೇಕು, ಅದನ್ನು ನಾವು ಪಡ್ಕೊಂಡಿರ್ತೀವಿ ಮತ್ತೆ ಪುನಃ ಅವ್ರಿಗೆ ಕೊಡಬೇಕು ಅನ್ನೋದನ್ನು ತೋರಿಸ್ತಾರೆ. ವೆನ್ ಯು ಆರ್ ಓಲ್ಡ್ ಆದಾಗ ನಾನು ಮುದುಕಿಯಾಗಿದ್ದಾಗ ಅಂತೇಳಿ ಒಂದು ಪದ್ಯವನ್ನು ಸಾರಾಂಶನೂ ಕೂಡ ನಿಮ್ಮ ಪದ್ಯದ ಹಿಂದ್ಗಡೆ ಕೊಟ್ಟಿದ್ದಾನೆ. ಹಾಗಾದರೆ ವಯಸ್ಸಾದ ನಂತರ ನನಗೆ ವಯಸ್ಸಾಯ್ತು ಅಂತೇಳಿ ಕೊರಗೋದು ಬೇಡ. ನಿಮ್ಮ ಕಾರ್ಯಗಳಲ್ಲಿ ನೀವು ತೊಡಗಿ, ನೀವು ಏನೇನು ಕಾರ್ಯ ಮಾಡ್ಕೋಬೇಕಂತಿರ್ತೋ ಅದ್ರಲ್ಲಿ ತೊಡಗಿ ಅಂತೇಳಿ ಇಲ್ಲಿ ರೈಟರು ತನ್ನ ಬೆಳವಣಿಗೆ ಹೇಳೋದು. ದ ರೈಟರ್ ಟೆಲ್ಸ್ ಅಬೌಟ್ ಹೌ ಟು ಲುಕ್ ಆಫ್ಟರ್ ಲೈಫ್ ಟು ಹಿಸ್ ಬಿಲವೆಡ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅಂದರೆ ವಯಸ್ಸಾದ ಮೇಲೆ ಕೊರಗೋದು ಯಾವುದು ಬೇಡ ಅಂಥೇಳಿ ಬಿಲವೆಡ್ಗೆ ಮೊದಲೇ ಹೇಳ್ತಾನೆ. ಇಲ್ಲಿ ಒಂದು ಅಂಶ ನಾವು ಜ್ಞಾಪಕಟ್ಕೋಬೇಕು. ಧೈರ್ಯ ಕೊಡ್ತಾ ಇದ್ದಾನೆ ಇಲ್ಲಿ. ಏನಂತ, ನಾನು ಒಂದು ವೇಳೆ ಸತ್ತು ಹೋದರೆ ನೀನು ಅದ್ರ ಬಗ್ಗೆ ಕೊರಗಬೇಡ, ನಿನ್ನ ಪಾಡಿಗೆ ನೀನು ಕೂತ್ಕೊಂಡು ನಿನ್ನ ಕೈಲಿ ಏನಾಗುತ್ತೆ ಅದು ನೋಡು, ಯಾವುದನ್ನು ಬುಕ್ಸನ್ನು ಓದು, ಕೆಲಸವನ್ನು ಮಾಡು, ಎಷ್ಟು ಚೆನ್ನಾಗಿ ಇರ್ತೀಯೋ ಹಾಗೇ ಇರು, ಹಿಂದಿನ ಜ್ಞಾಪಿಸ್ಕೋ, ಮುಂದಿನದಲ್ಲಿ ಜೀವನದಲ್ಲಿ ಶಕ್ತಿ ಬರಲಿ, ಅದನ್ನು ಬಿಟ್ಟು ಕೊರಗೋದನ್ನು ಮಾಡಬೇಡ ಅಂತ ಹೇಳೋ ಒಂದು ಧೈರ್ಯ ಕೊಡೋ ಒಂದು ಪದ್ಯನೇ ಇಲ್ಲೇ ಇದೆ. ಸೊ ಹಿಯರ್ ದ ಸ್ಪೀಕರ್ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಇಸ್ ಬಿಲವೆಡ್ ಹೌ ಈಸ್ ಲವ್ ಈಸ್ ಎ ಟ್ರೂ ಆ್ಯಂಡ್ ಡಿಫರೆಂಟ್ ಒನ್. ಇಲ್ಲಿ ನಿಜವಾದ ಪ್ರೀತಿ ಅಂತ ತೋರಿಸಲು ಟ್ರೂ ಲವ್ ಅಂತ. ಟ್ರೈಂಗ್ ಟು ಎಕ್ಸ್ಪ್ಲೈನ್ ಇಸ್ ಬಿಲವೆಡ್ ಹೌ ಈಸ್ ಲವ್ ಈಸ್ ಎ ಟ್ರೂ ಆ್ಯಂಡ್ ಡಿಫರೆಂಟ್ ಒನ್. ಇಲ್ಲಿ ಪ್ರೀತಿ ಅನ್ನೋದು ಬೇಕಾದಾಗ ವಯಸ್ಸಿದ್ದಾಗಲ್ಲ, ವಯಸ್ಸು ಕಳೆದು ಹೋದ್ಮೇಲೆ ಬೇಕು ಅನ್ನೋದನ್ನು ತೋರಿಸ್ತಾನೆ. ದ ಟ್ರೂ ಲವ್, ನಾಟ್ ಎ ಫಾಲ್ಸ್ ಲವ್. ನಾವು ಇದರಲ್ಲೂ ಕೂಡ ಹೇಳಿದ್ವಿ, ರೋಮಿಯೋ ಜೂಲಿಯೆಟಲ್ಲಿ ಹೇಳಿದ್ವಿ,
ಮತ್ತು ಸನಿಮಾಣಿಗಳು ಕೂಡ ಹೇಳಿದ್ವಿ. ದ ಟ್ರೂ ಲವ್ ವಿ ನೀಡ್ ಹೇಳ್ತಾರೆ ನೋಡಿ. ಎ ಟ್ರೂ ಲವ್ ಲೈಸ್ ಫಾರ್ ಎವರ್. ನಿಜವಾದ ಪ್ರೀತಿ ಆದರೆ ಎಲ್ಲಿವರೆಗೂ ಬೇಕಾದ್ರೂ ಇರುತ್ತೆ, ಸಾಯೋ ತನಕ ಇರುತ್ತೆ, ಅದು ನಾವು ಗುಂಡಿಗೆ ಹೋಗೋ ತನಕ ಇರುತ್ತೆ. ಆದರೆ ಈ ಫಾಲ್ಸ್ ಲವ್ ಆದರೆ, ನಿಜವಾದ ಪ್ರೀತಿಯಲ್ಲಂದರೆ ದುಡ್ಡಿಗೋಸ್ಕರ ಲವ್ ಇದ್ದರೆ ಅದು ದುಡ್ಡನ್ನು ಕಂಡಾಗ ಮಾತ್ರ ಅದನ್ನು ಕಳ್ಕೊತೀವಿ. ದುಡ್ಡು ಬಂದಾಗ ಅದನ್ನು ಇಟ್ಕೊಂಡಿರ್ತೀವಿ, ದುಡ್ಡು ಜೊತೆಲಿ ಹೋದ ತಕ್ಷಣ ಅದು ಕಳೆದೋಗುತ್ತೆ, ಆ ಪ್ರೀತಿ ಮರ್ತೋಗುತ್ತೆ. ಅದಲ್ಲ ನಿಜವಾದ ಪ್ರೀತಿ. ಇಲ್ಲಿ ಬಿಲವಡ್ಗೆ ಎಷ್ಟು ನೀಟಾಗಿ ಹೇಳ್ತಾನೆ ಕವಿ ಅನ್ನೋದನ್ನು ಹೇಳ್ತಾನೆ. ನಾವು ಅದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಸಾಕಷ್ಟು ವಿಷಯಗಳನ್ನ ಹೇಳಬೇಕಾಗುತ್ತೆ. ಹಾಗಾಗಿ ನಾವೀಗ ನಮ್ಮ ವಯಸ್ಸಾದ ಅಜ್ಜ ಅಜ್ಜಿಯಿಂದ ನಾವು ಹೇಗೆ ನೋಡ್ಕೊತಿದ್ದೀವಿ, ನೀವು ಒಂದು ಸರಿ ಜ್ಞಾಪಕ ಮಾಡ್ಕೊಳ್ಳಿ. ಹೇಗೆ ನೋಡ್ಕೊತಾ ಇದ್ದೀವಿ? ಸರಿಯಾಗಿ ನೋಡ್ಕೊತಾ ಇದ್ದೀರಾ? ಆ ಸರಿಯಾಗಿ ನೋಡ್ಕೊಂಡಿದ್ದ ಕಾರಣ ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾನೆ. ಅಂದರೆ ಆ ವಯಸ್ಸಾದ ತಂದೆ, ವಯಸ್ಸಾದ ಅಜ್ಜ ಅಜ್ಜಿಂದರು ಹೇಗಿರಬೇಕು, ಅದರಲ್ಲೂ ಅಜ್ಜ ಸತ್ತೋಗಿ ಅಜ್ಜಿ ಇದ್ದರೆ ಅಥವಾ ಅಜ್ಜಿ ಸತ್ತೋಗಿ ಅಜ್ಜ ಇದ್ದರೆ ಅವರ ಜೀವನ ಹೇಳುವ ತೀರದು, ಅವರು ಅದರಲ್ಲೇ ಕೊರಗೋಗಿರ್ತಾರೆ. ಮತ್ತು ಈ ವಯಸ್ಸಾಗ್ತಾ ಆಗ್ತಾ ಬೇರೆ ಹಳೆದನ್ನೇ ನೆನೆಸ್ಕೊಂಡು ಏನೇನೋ ಆಡ್ಕೊಳ್ತಾ ಇರ್ತಾರೆ. ಅದನ್ನು ಮಾಡೋದು ಬೇಡ ಅನ್ನೋದ್ರಲ್ಲೇ ಇರ್ತಾರೆ. ಹಾಗಾದರೆ ಇಲ್ಲಿ ಒಂದು ನಮ್ಮ ಗುರುಗಳಾದ ಗುರುರಾಜ್ ಕರ್ಜಿಗರು ಒಂದು ಮಾತು ಹೇಳಿದರು. ಈ ವಾನಪ್ರಸ್ಥಾಶ್ರಮ ಅಂತ ಬರುತ್ತೆ ರಾಮಾಯಣ ಮಹಾಭಾರತದಲ್ಲಿ. ಈ ವಾನಪ್ರಸ್ಥಾಶ್ರಮ ಅಂದರೆ ಏನು? ವಾನಪ್ರಸ್ಥಾಶ್ರಮಕ್ಕೆ ಯಾಕೆ ಹೋಗಬೇಕು ವಯಸ್ಸಾದ ಮೇಲೆ? ಆ ವಾನಪ್ರಸ್ಥಾಶ್ರಮಕ್ಕೆ ಹೋಗೋದಲ್ಲಿ ಏನು ಬೇರೆ ದಾರಿ ಇಲ್ವಾ? ಇದೆ. ಆದರೆ ವಯಸ್ಸಾದವರು ಅದನ್ನು ತಿಳ್ಕೊಂಡಿಟ್ಟಿರಬೇಕು. ಏಕೆ? ಈಗ ವಯಸ್ಸಾದವರು ಮನೇಲಿರ್ಬೇಕಾದ್ರೆ ಹೇಗಿರಬೇಕಪ್ಪ ಅಂದರೆ ಗೆಸ್ಟ್ಗಳಿದ್ದಂಗೆ ಇರಬೇಕು. ಒಂದು ಗೆಸ್ಟ್ಗಳಿದ್ದಂಗೆ ಇದ್ಬಿಟ್ರೆ ನಿಮ್ಗೆ ಅಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಬರೋಲ್ಲ. ಆಮೇಲೆ ಯಾವುದೇ ಕೆಲಸಕ್ಕೆ ಹೋದಾಗ ನಾವು ಮೂಗು ತೋರಿಸ್ಬಾರ್ದು. ನಿಮ್ಮ ಮಗ ಮಾತಾಡ್ತಿರ್ತಾನೆ, ಏನಪ್ಪ ಹೇಳಿದೆ, ಯಾಕೋ ಏನು ಮಾತಾಡ್ತೀನಿ ಅಂತ ಕೇಳಿದ್ರೆ ಅಲ್ಲಿ ಏನೋ ಒಂದು ಇರುಸು ಮನಸ್ಸಾಗುತ್ತೆ. ಅವ್ರೇನಾದರೂ ಮಾಡ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಇದ್ಕೊಂಡಿದ್ರೆ ಏನಾಗುತ್ತೆ ಅಲ್ಲಿ, ಅದು ಯಾವುದೇ ರೀತಿಯಲ್ಲಿ ಇದು ಹೋಗಲ್ಲ. ಈ ಒಂದು ಅಂಶ ನೋಡಿದಾಗ ನಾವು ಇದನ್ನು ವಿಷಯವನ್ನು ಹೇಳಿದ್ವಿ. ಹಿರಿಯರಾದಾಗ ನಾವಲ್ಲಿ ಮನೆಗಳಲ್ಲಿ ಗೆಸ್ಟ್ ಥರ ಇದ್ಬಿಟ್ರೆ ಆರಾಮಾಗಿ ಅವ್ರ ಜೀವನ ಇರುತ್ತೆ. ಯಾವ ವಾನಪ್ರಸ್ಥಾಶ್ರಮ ಬೇಡ, ಮನೆಯಲ್ಲಿ ಗೆಸ್ಟ್ ಥರ ಇರೋದೇ ಅದೇ ದೊಡ್ಡ ವಾನಪ್ರಸ್ಥಾಶ್ರಮ. ಇಲ್ಲಿ ಬಿಲ್ವಡ್ಗೆ ಅವನು ಹೇಳ್ಬೇಕಾದ್ರೆ ಆ ಒಂದು ಅಂಶ ಬರುತ್ತೆ, ಆದರೆ ಸರಿಯಾದ ರೀತಿಯಲ್ಲಿ ಇರುವಂತಿರ್ತಾನೆ. ಅದನ್ನು ಇಂಗ್ಲೀಷಲ್ಲಿ ನೋಡಿ. ಇದನ್ನು ಹೇಳ್ತಾ ಹೋದರೆ ತುಂಬ ಒಂದಕ್ಕೊಂದು ಅಂಶಗಳು ಬರ್ತಾ ಇರುತ್ತೆ. ತಂದೆ ತಾಯಿಗಳು ನೋಡ್ಕೊಳ್ಳೋದು, ನಿಜವಾದ ಪ್ರೀತಿ ಯಾವುದು, ಇದೆಲ್ಲದೂ ಕೂಡ ಬರುತ್ತೆ. ಹಾಗಾದರೆ ಇಲ್ಲಿ ಬಿಲವಡ್ ಏನು ಹೇಳ್ತಾನೆ? ಬಿಲವಡ್ಗೆ ಹೀ ಈಸ್ ಅಡ್ರೆಸ್ಸಿಂಗ್ ಈಸ್ ಯಂಗ್ ವುಮೆನ್ ಹೂಮ್ ಹೀ ಲವ್ಡ್ ಎ ಲಾಟ್. ಅವನು ತಾನು ಪ್ರೀತಿಸಿದಂಥ ಆ ಯಂಗ್ ವುಮನ್ನಿಂದ ವಯಸ್ಸಾದಾಗಲೂ ಕೂಡ ಆ ಪ್ರೀತಿ ಹಾಗೆ ಇರುತ್ತೆ ಅನ್ನೋದು ಹೇಳ್ತಾನೆ. ವೆನ್ ಶಿ ಬಿಕಮ್ಸ್ ಓಲ್ಡ್ ಆ್ಯಂಡ್ ಗ್ರೇ, ಅವಳು ವಯಸ್ಸಾಗಿ ನರೆತು ಹೋದಾಗ, ಕೂದಲೆಲ್ಲ ಬೆಳ್ಳಗಾದಾಗ, ಮುಖದ ಮೇಲೆ ಸುಕ್ಕು ಬಂದಾಗ, ಬೆನ್ನು ಬಾಗಿದಾಗ, ಕಾಲುಗಳು ನಡಿದೇ ಇದ್ದಾಗ, ಕಿವಿಗಳು ಕೇಳದೇ ಇದ್ದಾಗ, ಕಣ್ಣುಗಳು ನೋಡದೇ ಇದ್ದಾಗ, ಬಾಯಿ ರುಚಿ ವಾಸನೆ ಬರದೇ ಇದ್ದಾಗ ಹೇಗಿರ್ತಾಳೆ? ಅದು ಹಾಗಿರ್ಕೂಡ್ದು. ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಇರಬೇಕಂತೇಳಿ ಅವನು ಧೈರ್ಯ ತುಂಬ್ತಾ ಇದ್ದಾನೆ. ಆಮೇಲೆ ಆ ನೆನಪನ್ನು ನೆನೆಸ್ಕೊಂಡು ದುಃಖ ಪಡಬಾರ್ದು. ದ ಸ್ಪೀಕರ್ ವಾಂಟ್ಸ್ ಹರ್ ಟು ಟೇಕ್ ದ ಬುಕ್ ಆ್ಯಂಡ್ ರೀಡ್ ಇಟ್ ಸ್ಲೋಲಿ ಸಿಟ್ಟಿಂಗ್ ಬೈ ದ ಫೈರ್. ನಾನು ನಿನ್ನ ಜೊತೆಲಿರಲ್ಲ, ಆವಾಗ ನೀನು ಅದನ್ನ ಯಾವುದೂ ನೆನೆಸ್ಕೋಬಾರ್ದು. ನಿನಗೆ ಯಾವುದು ಇಷ್ಟ ಆಗುತ್ತೋ ಆ ಬುಕ್ಕನ್ನು ತಗೋ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಕಥೆ ಇರ್ಬೋದು, ಯಾವುದೋ ಇರ್ಬೋದು, ಅದನ್ನು ತಗೊಂಡು ನಿನ್ನ ಪಾಡಿಗೆ ನೀನು ಕೂತ್ಕೊಂಡು ಓದ್ತಾ ಕೂತ್ಕೊ. ಅಷ್ಟೇ ಅಲ್ಲ, ಆ್ಯಂಡ್ ಎ ಡ್ರೀಮ್ ಆಫ್ ಅವರ್ ಸಾಫ್ಟ್ ಲುಕ್ಸ್ ದಟ್ ಶಿ ಹ್ಯಾಡ್ ಒನ್ಸ್. ಅವಳು ಹಿಂದೆ ಕನಸು ಕಂಡಿದ್ದನ್ನು, ಹಿಂದೆ ಎಷ್ಟು ಚೆನ್ನಾಗಿದ್ದೆ ನಾನು, ಎಷ್ಟು ಜನ ನನ್ನನ್ನು ಪ್ರೀತಿಸ್ತಾಯಿದ್ರು, ಎಷ್ಟು ಜನ ನಿನ್ನ ಹತ್ರ ಬರ್ತಾಯಿದ್ರು, ಎಷ್ಟು ಜನ ನನ್ನನ್ನು ಹೊಗಳ್ತಾಯಿದ್ರು, ಅದನ್ನು ನೆನೆಸ್ಕೊಂಡು ಖುಷಿಪಡು. ಈಗ ವಯಸ್ಸಾಯಿತು, ನಾನೇನು ಮಾಡಲಿ ಅಂತೇಳಿ ಮರುಕಪಡಬೇಡ ಅಂಥೇಳಿ ಹೇಳ್ತಾನೆ. ದಿಸ್ ಈಸ್ ಎ ಲವ್, ದಿಸ್ ಈಸ್ ಆ್ಯಕ್ಚುಲಿ ಹ್ಯಾಸ್ ಟು ಡೂ. ಇದು ನಾವು ಆ ಪ್ರೀತಿನ ಶೇರ್ ಮಾಡಬೇಕಿಲ್ಲಿ. ದೇರ್ ವರ್ ಮೆನಿ ಮೆನ್ ಹೂ ಲವ್ಡ್ ಹರ್. ಅವಳು ಹೆಂಗಿದ್ದಾಗ, ಅವಳು ತನ್ನ ಪ್ರಾಯದಲ್ಲಿದ್ದಾಗ ಎಷ್ಟು ಜನ ಅವಳನ್ನು ಇಷ್ಟಪಟ್ಟಿದ್ದರು. ಆ್ಯಂಡ್ ದೆ ಲವ್ಡ್ ಓನ್ಲಿ ಹರ್ ಮೂಮೆಂಟ್ಸ್ ಆಫ್ ಗ್ಲ್ಯಾಡ್ ಆ್ಯಂಡ್ ಗ್ರೇಸ್. ಅವಳ ಪ್ರೀತಿಯ ಗ್ಲ್ಯಾಡ್ ಆ್ಯಂಡ್ ಗ್ರೇಸ್, ಅವಳ ಪ್ರೀತಿಯ ದಿನಗಳನ್ನು ಮಾತ್ರ ಅವನು ಇಷ್ಟಪಟ್ಟಿದ್ದು. ಆದರೆ ಈಗ ಅವಳಿಗೆ ವಯಸ್ಸಾಗಿದೆ, ಕೂದಲು ನರ್ತೋಗಿದೆ, ದುಃಖ ಇದೆ. ಆ ದುಃಖವನ್ನು ಹಂಚ್ಕೊಳ್ಳೋಕೆ ಯಾರೂ ಬರ್ತಾ ಇಲ್ವಲ್ಲ. ಇದಲ್ವಾ ದುಃಖವನ್ನು ಹಂಚ್ಕೊಳ್ಳೋ ತಾನೆ ಪ್ರೀತಿ. ನೋಡಿ ಹೇಗೆ ಹೇಳ್ತಾನೆ ಅಲ್ಲಿ. ಈಸ್ ನಾಟ್ ಶೂರ್ ವೆದರ್ ದೇರ್ ಲವ್ ಫಾರ್ ಹರ್ ವಾಸ್ ಟ್ರೂ ಆರ್ ಫಾಲ್ಸ್.
ಹಾಗಾದ್ರೆ ಅಷ್ಟೆಲ್ಲ ಕೂಡ ಅವ್ರು ಬಂದು ಹೇಳ್ತಾ ಇರಲ್ಲ. ಈಗ ಯಾರಾದರೂ ಬಂದರು ಹೇಳ್ಕೊಬೋದಲ್ವ, ನಮ್ಮ ಜೀವನದಲ್ಲೇ ನಾವು ನೋಡ್ಕೊತೀವಿ ಬೇಕಾದಷ್ಟು ಇದರಲ್ಲಿ. ಗೊತ್ತಾಯ್ತಾ? ಹೇಗೆ ನಮಗಲ್ಲಿ ನೋಡ್ತೀವಿ, ಹಣದ ಗಂಟೊಂದಿದ್ದರೆ ಊರೊಳಗೆಲ್ಲ ನೆಂಟರಯ್ಯ. ಹಣದ ಗಂಟಲ್ಲಿದ್ದರೆ ಊರ ನಾಯಿಯು ಕೂಡ ಬಂದು ನಿನ್ನ ಜೊತೆ ಇರುವುದಿಲ್ಲ. ಹಣದ ಗಂಟಿದ್ರೆ ಎಲ್ಲ ನೆಂಟರೆ ನಮಗೆ. ಅವ್ರು ಚೆನ್ನಾಗಿದ್ದರೆ ಎಲ್ಲರೂ ನೆಂಟರೆ. ಅಜ್ಜ ಅಜ್ಜಿ ದುಡ್ಡು ಇಟ್ಬಿಟ್ರೆ ಅವ್ರನ್ನೇನು ದೇವ್ರ ಥರ ನೋಡ್ಕೊತಾರೆ. ಎಲ್ಲಿವರೆಗೂ ಅವ್ರ ಹತ್ರ ಇರ್ತಕ್ಕಂಥ ದುಡ್ಡನ್ನು ತಗೊಳೋರಿಗೆ, ಅವ್ರ ಹತ್ರ ಇರ್ತಕ್ಕಂಥ ಆಸ್ತಿ ತಗೊಳೋರಿಗೆ. ಆದರೆ ಅವರ ಆಸ್ತಿಯನ್ನು ಕೊಡಲಿ, ಅವರ ನಿಜವಾದ ಬೆಲೆ ಗೊತ್ತಾಗುತ್ತೆ. ಬಹಳ ಅಂತರ್ಗತವಾಗಿ ನಾವು ಯೋಚನೆ ಮಾಡಬೇಕು. ಎಷ್ಟು ನೀಟಾಗಿ ಹೇಳಿ. ದ ಸ್ಪೀಕರ್ ಹಿಯರ್ ಈಸ್ ಟ್ರೈಂಗ್ ಟು ಕನ್ವಿನ್ಸ್ ಹರ್ ದಟ್ ಅದರ್ಸ್ ಲವ್ಡ್ ಹರ್ ಓನ್ಲಿ ಫಿಸಿಕಲ್ ಬ್ಯೂಟಿ. ಅಲ್ಲಿ ಹೇಳ್ತಾನೆ, ಬೇರೆಯವರೆಲ್ಲ ನಿನ್ನ ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಇಷ್ಟಪಟ್ಟಿದ್ರು, ನಿನ್ನ ಸಂತೋಷದ ದಿನಗಳನ್ನು ಮಾತ್ರ ಇಷ್ಟಪಟ್ಟಿದ್ರು, ನಿನ್ನ ಆಂತರಿಕ ಸೌಂದರ್ಯವನ್ನು ಇಷ್ಟಪಟ್ಟಿರಲಿಲ್ಲ. ನೋಡಿ, ಬಾಹ್ಯ ಸೌಂದರ್ಯ, ಅಂತರ ಸೌಂದರ್ಯ. ಚೆನ್ನಾಗಿರ್ತಕ್ಕಂಥ ಹುಡುಗಿಯನ್ನು ಕಂಡ್ರೆ ಯಾರು ಬೇಕಾದ್ರೂ ಅವ್ನು ಮದುವೆ ಆಗಬೇಕಂತ ಇಷ್ಟ ಆಗುತ್ತೆ ಅಂತಾರೆ. ಆದರೆ ಕೆಟ್ಟದಾದ ಒಳ್ಳೆಯ ಗುಣ ಇರತಕ್ಕಂಥ, ಬಣ್ಣ ಸರಿ ಇಲ್ಲದೆ ಇರ್ತಕ್ಕಂಥ, ಅಥವಾ ಕುಂಟಿಯನ್ನು ಕುರುಡಿಯನ್ನು ಒಳ್ಳೆ ಮನಸ್ಸಿರ್ತಕ್ಕಂಥವ್ರನ್ನ ಯಾರು ಇಷ್ಟಪಡ್ತಾರೆ? ಯಾರು ಕೂಡ ಇಷ್ಟಪಡಲ್ಲ. ಹಾಗಾದರೆ ಆಂತರಿಕ ಸೌಂದರ್ಯ ಮುಖ್ಯ, ಬಾಹ್ಯ ಸೌಂದರ್ಯ ಅಲ್ಲ. ಯಾವುದು ಮಹಾಲಿ? ಚೆನ್ನಾಗಿರೋ ನೋಡಿದಾಗ ಯಾರಿಗೂ ಎಲ್ರಿಗೂ ಕೂಡ ಹಾಗೆ ಅನಿಸುತ್ತೆ. ಚೆನ್ನಾಗಿರೋ ಹುಡುಗನ ನೋಡಿದಾಗ ಒಬ್ಬ ಹುಡುಗಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿರೋ ಹುಡುಗನ ನೋಡಿದಾಗ ಒಬ್ಬ ಹುಡುಗಿಗೆ ಹೇಗೆ ಇಷ್ಟ ಆಗುತ್ತೋ ಹುಡುಗಿಯನ್ನು ನೋಡಿದಾಗಲೂ ಕೂಡ ಹುಡುಗನಿಗೆ ಇಷ್ಟ ಆಗುತ್ತೆ. ಅದು ನಿಜವಾದದ್ದಲ್ಲ. ಅವಳ ಹತ್ರ ಸೌಂದರ್ಯ ಇದೆ, ಇಷ್ಟಪಟ್ಟ. ಇವನ ಹತ್ರ ಸೌಂದರ್ಯ ಇದೆ, ಇಷ್ಟಪಟ್ಟರು. ಅವನ ಹತ್ರ ದುಡ್ಡಿದೆ, ಇಷ್ಟಪಟ್ಟ. ಇವಳ ಹತ್ರ ದುಡ್ಡಿದೆ, ಇವನು ಇಷ್ಟಪಟ್ಟ. ಇದಲ್ಲ. ನೋಡಿ ಹೇಳ್ತಾರೆ, ಬಟ್ ಹಿ ಲವ್ಡ್ ಹರ್ ಪಿಲಿಗ್ರಿಮ್ ಸೋಲ್ ಆ್ಯಂಡ್ ಸಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್. ಆದರೆ ಇವನು ಅವಳನ್ನು ಇಷ್ಟಪಟ್ಟಿದ್ದ ಅದಕ್ಕೆ ಅವಳ ಆತ್ಮವನ್ನು, ಸೋಲ್ ಆ್ಯಂಡ್ ಸಾರೋಸ್. ಯಾವ ಸೋಲ್ ಅದು? ಪಿಲಿಗ್ರಿಮ್ ಸೋಲ್. ಒಂದು ಯಾತ್ರೆಯ ಆತ್ಮ. ಯಾತ್ರೆಯ ಆತ್ಮ ಏನಿರುತ್ತೆ? ಏನು ಬೇಡ ನನಗೆ. ನೋಡಿ, ನಾವೊಂದು ಜೀವನದಲ್ಲಿ ಎಲ್ಲ ಅನುಭವಿಸಿದಾಗ, ಕಷ್ಟಗಳಿಂದ ಆದಾಗ ನಾವೇನು ಮಾಡ್ತೀವಿ? ಸಂಕಟ ಬಂದಾಗ ವೆಂಕಟರಮಣ ದೇವ್ರು ನೆನೆಸ್ಕೊತೀವಿ. ಎಲ್ಲ ಕಳೆದೋಯ್ತಾ, ನಂದೇನಿಲ್ಲಪ್ಪ, ಆಯಿತು, ಮುಗಿದೋಯ್ತು, ಹೊಟ್ಟೆ ಏನು ನನ್ನ ದಿನಗಳು ಕಳೆದೋಯ್ತು, ಊರು ಹೋಗುವಂತ ಇದೆ, ಕಾಡು ಬಾ ಅಂತ ಇದೆ ಅಂತ ಹೇಳ್ತೀವಿ. ಯಾಕೆ ಹಾಗನ್ಬೇಕು? ನಿಮಗೆ ಜೀವನ ಇಲ್ವಾ? ಅದನ್ನೆಲ್ಲಿ ಹೇಳ್ತಾ ಇದ್ದಾನೆ. ಬೈ ಚೇಂಜಿಂಗ್ ಹರ್ ಫೇಸ್ ದ ಸ್ಪೀಕರ್ ಮೀನ್ಸ್ ಹಿ ಲವ್ಡ್ ಬೋತ್ ಹರ್ ಜಾಯ್ಸ್ ಆ್ಯಂಡ್ ಸಾರೋಸ್. ಸಂತೋಷದಲ್ಲಿ ಹೇಗಿರ್ತಾರೆ, ದುಃಖದಲ್ಲಿ ಹಾಕಿರ್ರಿ. ದುಃಖದಲ್ಲಿರೋರು ಸಂತೋಷಪಡಿಸಿ, ನಿಮ್ಮನ್ನು ನೆನೆಸ್ಕೊತಾರೆ. ಹಿ ಮೇಕ್ಸ್ ಇಟ್ ಕ್ಲಿಯರ್ ದಟ್ ಈಸ್ ಲವ್ ಈಸ್ ನಾಟ್ ಟೆಂಪರರಿ ಒನ್. ಎಷ್ಟು ನೀಟಾಗಿ ಹೇಳ್ತಾನೆ. ಹಿ ಮೇಕ್ಸ್ ಇಟ್ ಕ್ಲಿಯರ್ ದಟ್ ಈಸ್ ಲವ್ ಈಸ್ ನಾಟ್ ಎ ಟೆಂಪರರಿ. ಅವನು ಹೇಳ್ತಾನೆ, ಬೇರೆಯವರು ತೋರಿಸಿದ ಪ್ರೀತಿ ಅದು ಟೆಂಪರರಿ, ಆದರೆ ನಾನು ತೋರಿಸಿದ ಪ್ರೀತಿ ನಿಜವಾದದ್ದು. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಡಬ್ಲ್ಯೂ ಬೀಟ್ಸ್ ನೋಡಿ, ಇದಲ್ವಾ ಪದಗಳ ಸೌಂದರ್ಯ. ಆ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. He makes it clear that his love is not a temporary one. The poem returns to the time of the frame of her old age. ಇಲ್ಲಿ ಅವಳು ವಯಸ್ಸಾದಾಗ ಹೇಗಿರ್ತಾಳೆ ಅನ್ನಬೇಕಂದನ್ನು ಅವನು ಗೆಸ್ ಮಾಡಿ ಬರೆದಿರ್ತಕ್ಕಂಥದ್ದು. ಇದು ನಮ್ಮ ಇದರಲ್ಲೂ ಕೂಡ ನಡೀತಾ ಇರುತ್ತೆ. ಸಿಟ್ಟಿಂಗ್ ಬೈ ದ ಗ್ಲೋಯಿಂಗ್ ಬಾರ್ಸ್ ಶಿ ಶುಡ್ ಮರ್ಮರ್ ಸ್ಯಾಡ್ಲಿ ಅಬೌಟ್ ಲವ್ ಫ್ಲಡ್ ವೆಂಟ್ ಟು ದ ಮೌಂಟೈನ್ಸ್. ಅವಳು ಕೂತ್ಕೊಂಡು ಆ ಸರಳುಗಳ ಮಧ್ಯೆ ಕೂತ್ಕೊಂಡು ಏನೇನೋ ಗುಣಕೊಳ್ತಾ ಇರ್ತಾಳೆ. ಆದರೆ ಅದನ್ನು ಹೇಗೆ ಅವಳ ಪ್ರೀತಿ ಇತ್ತು, ಪ್ರೀತಿಯಲ್ಲೂ ಹೋಯಿತು. ಆ್ಯಂಡ್ ದ ಟೈಮ್ ಸೀಕ್ವೆನ್ಸ್ ಆಫ್ ದಿ ಪೋಯಮ್ ಇಸ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ರಿಯಲ್ ರಿಟನ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ಟೂ ಓಲ್ಡ್ ಪೀಪಲ್. ಇದು ಬರೀ ಇಬ್ಬರ ವಯಸ್ಸಾದ ಒಂದು ಜೀವಿಗಳ ಒಂದು ಪ್ರೀತಿಯಲ್ಲ ಇದು. ಇಟ್ ಈಸ್ ರಿಟನ್ ಅಬೌಟ್ ದ ಟೂ ಯಂಗ್ ಪೀಪಲ್ ಇಮ್ಯಾಜಿನಿಂಗ್ ದಟ್ ದ ಲೈಫ್ ವಿಲ್ ಬಿ ಲೈಕ್ ವೆನ್ ದೇ ಆರ್ ಓಲ್ಡ್. ಅಂದರೆ ನಾವು ವಯಸ್ಸಾದಾಗ ಹೇಗಿರ್ತೀವಿ, ವಯಸ್ಸಾದಾಗ ನಾವು ಹೇಗೆ ಒಬ್ಬರು ಇರಬೇಕಂತ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಪದ್ಯ. ಬರೀ ಇಮ್ಯಾಜಿನ್ ಅಂತಲ್ಲ, ಎಲ್ಲ ಕಾಲದಲ್ಲೂ ಕೂಡ ಸಾರ್ವಕಾಲಿಕವಾಗಿ ಇದರ ನಾವು ಯೋಚನೆ ಮಾಡೋದಿದೆ. ಇದು ನಮಗೆ ವೆನ್ ಯು ಆರ್ ಓಲ್ಡ್. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಇದನ್ನು ಸಮ್ಮರಿ ಬರೆಯೋಗಿರಬೇಕು. ಹೇಗೆ ನಾನು ಹೇಳ್ತಾ ಇದ್ದೀನಿ, ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಈಸ್ ರಿಟನ್ ಬೈ ಡಬ್ಲ್ಯೂ.ಬಿ. ಯೀಟ್ಸ್. ದ ಪೋಯಮ್ ಟೆಲ್ಸ್ ಅಬೌಟ್ ದ ಲವ್. Here the writer or the person tells her beloved how to make life when she become old. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಅಲ್ಲಿ ಹೇಳಿದಾಗ ದ ಥೀಮ್ ಆಫ್ ದ ಪೋಯಮ್ ಈಸ್ ಲವ್. ಇಲ್ಲಿ ನಿಮಗೆ
ಪ್ರಿಸ್ಕ್ರಿಪ್ಷನ್ ನಿಮ್ಮದೇ ಆದ ಲೆಕ್ಚರರ್ಸು ನಿಮಗೆ ನೋಟ್ಸನ್ನು ಕೊಟ್ಟಿರ್ತಾರೆ. ಆ ನೋಟ್ಸಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಆ ಇಂಪಾರ್ಟೆಂಟ್ ಪಾಯಿಂಟ್ಗಳು ಅದನ್ನು ಸಮರಿ ಮಾಡಿ. ಬೈಹ್ಯಾಟ್ ಮಾಡಲಿಕ್ಕೆ ಹೋಗಬೇಡಿ. ಬೈಹ್ಯಾಟ್ ಮಾಡದೆ ಬರಲ್ಲ, ರೈಟಿಂಗ್ ಮಾಡಬೇಕು. ರೈಟಿಂಗ್ ಆಗಿ ಈ ಸೆಂಟೆನ್ಸ್ ಆದಮೇಲೆ ಇದು ಬರುತ್ತೆ ಅಂತ ಇರಬೇಕು. ಆ್ಯಂಡ್ ಹಿ ಈಸ್ ಅಡ್ರೆಸ್ಸಿಂಗ್ ದ ಯಂಗ್ ವುಮೆನ್ ಹೂಮ್ ಹಿ ಲವ್ಡ್ ಅ ಲಾಟ್. ಆಮೇಲೆ ಅವನೇನಂತ ಕನ್ವಿನ್ಸ್ ಮಾಡ್ತಾನೆ, ದ ಪೊಯೆಟ್ ಆಸ್ಕ್ ಹರ್ ಬಿಲವೆಡ್ ಟು ರೀಡ್ ಎ ಬುಕ್ ಆ್ಯಂಡ್ ಬೈ ಸಿಟ್ಟಿಂಗ್ 5 ಆ್ಯಂಡ್ ಶಿ ಈಸ್ ಆಸ್ಕ್ಡ್ ನಾಟ್ ಟು ಬಿ ವರಿ. ಅವನು ಅವಳನ್ನು ಕೇಳ್ಕೊತಾನೆ, ಏನಂತ, ವರಿ ಪಡ್ಕೋಬೇಡ. ಆ್ಯಂಡ್ ಯು ಜಸ್ಟ್ ರಿಮೆಂಬರ್ ದ ಮೆಮೊರೀಸ್, ಗುಡ್ ಮೆಮೊರೀಸ್. ಒಂದು ಒಳ್ಳೆ ಮೆಮೊರೀಸನ್ನು ಜ್ಞಾಪಕ ಮಾಡ್ಕೋ. ಯಾವಾಗ ಮೆಮೊರೀಸನ್ನು ನಾವು ಜ್ಞಾಪಕ ಮಾಡ್ಕೊತೀವಿ, ಒಳ್ಳೇದು ಬಂದಾಗ ನಮಗೆ ಖುಷಿ ಆಗುತ್ತೆ. ಕೆಟ್ಟದ್ದು ನೆನೆಸ್ಕೊಬೇಡಿ. ಕೆಟ್ಟ ಟೈಮಲ್ಲಿ ಕೆಟ್ಟದ್ದು ನೆನೆಸ್ಕೊಡಿ, ಕೆಟ್ಟದ ಟೈಮಲ್ಲಿ ಒಳ್ಳೇದು ನೆನೆಸ್ಕೊಡಿ. ಒಳ್ಳೆ ಟೈಮಲ್ಲಿ ಹೀಗಾಗಿತ್ತು, ನಾನು ಚೆನ್ನಾಗಿದ್ದೀನಿ ಅಂತ ಖುಷಿಪಡಿ. ನೋಡಿ ಹೇಳ್ತಾರೆ, ದರ್ ಆರ್ ಮೆನಿ ಪೀಪಲ್ ಹೂ ಲವ್ಡ್ ಹರ್. ಎಷ್ಟು ಜನ ಇಷ್ಟಪಟ್ಟಿದ್ದು ಅದನ್ನು ನೆನೆಸ್ಕೊಡಿ ಹೇಳ್ತಾನೆ. ಆ್ಯಂಡ್ ದ ಲವ್ ಈಸ್ ಟೆಂಪ್ರರಿ ಬಟ್ ಹೀ ಲವ್ಡ್ ಹರ್ ಫಾರ್ ಹರ್ ಸೋಲ್ ಆ್ಯಂಡ್ ಸಾರೋಸ್. ಹೀ ಲವ್ಡ್ ಹರ್ ಪಿಲಿಗ್ರಿಮ್ ಸೋಲ್ ಆ್ಯಂಡ್ ಸಾರೋಸ್. ಅದರಲ್ಲಿ ಕಂಟಿನ್ಯೂ ಮಾಡ್ತಾನೆ, ದ ಸ್ಪೀಕರ್ ಮೀನ್ಸ್ ದಟ್ ಹಿ ಲವ್ಡ್ ಬೋತ್ ಜಾಯ್ಸ್ ಆ್ಯಂಡ್ ಸಾರೋಸ್. He makes it clear that his love is not temporary one. The love, what he has done, what he has given to her, that was permanent, forever. ಇದು ನಮಗೆ ವಯಸ್ಸಾದರೂ ಹೇಳೋದಿಲ್ಲ. ಲಾಸ್ಟಲ್ಲಿ ಹೇಳ್ತಾನೆ, ದ ಪೊಯಮ್ ರಿಟರ್ನ್ಸ್ ಟು ದ ಫ್ರೇಮ್ ಆಫ್ ಅವರ್ ಓಲ್ಡ್ ಏಜ್ ಸಿಟ್ಟಿಂಗ್ ಬೈ ದ ಗ್ಲೋಯಿಂಗ್ ಬಾರ್ಸ್. ನೀವು ಅಲ್ಲಿ ಒಂದೆರಡು ಸೆಂಟೆನ್ಸನ್ನು ಜಾಯಿನ್ ಮಾಡ್ತಾ ಹೋಗಿ. ಕತೆ ಕೇಳಿದಾಗ ಇಷ್ಟ ಆಗುತ್ತೆ, ಆದರೆ ಸೆಂಟೆನ್ಸ್ ಬರೀಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟಲ್ಲಿ ಇಟ್ ಈಸ್ ರಿಟನ್ ಅಬೌಟ್ ದ ಟೂ ಯಂಗ್ ಪೀಪಲ್. ಇಟ್ ಈಸ್ ನಾಟ್ ರಿಟನ್ ಅಬೌಟ್ the perspective of the two old people. It is just imagining how the young people imagining what life will be like then when they are old. How do you feel? It's very nice. I felt very happy by this poem. Many a times I taught this one. ಭಾಳಷ್ಟು ಸಾರಿ ಟೀಚ್ ಮಾಡಿದ್ದೀನಿ. ಒಂದೊಂದು ಸಾರಿ ಟೀಚ್ ಮಾಡಿದಾಗಲೂ ಏನೋ ಒಂದು ಹೊಸ ಅಂಶ ಬರುತ್ತೆ. ಸೊ ಇಟ್ಸ್ ಗುಡ್ ಒನ್. ಇದರಲ್ಲಿ 1 ಮಾರ್ಕ್ ಕ್ವಶನ್ಸ್ ಹೇಗೆ ಬರುತ್ತೆ ಜಸ್ಟ್ ನಾನು ಹೇಳ್ತೀನಿ, ಆಮೇಲೆ ನೀವು ಅದನ್ನು ಫಾಲೋ ಮಾಡ್ತಾರೆ. ವಾಟ್ ಡಸ್ ಯು ರೆಫರ್ ಇನ್ ದಿಸ್ ಪಾಯಿಂಟ್? ಈ ಪೈಮಲ್ಲಿ ಯು ಅನ್ನೋದು ಯಾವ? ಯು ಇಸ್ ಎ ಯಂಗ್ ಮ್ಯಾನ್, ಯಂಗ್ ವುಮನ್. ವಾಟ್ ಡಸ್ ದ ಬುಕ್ ರೆಫರ್? ಬುಕ್ ಅಂದರೆ ಯಾವುದಿಲ್ಲ, ಮೆಮೊರೀಸ್ ಅಂತ. ಬುಕ್ ಈಸ್ ನಥಿಂಗ್ ಬಟ್ ಮೆಮೊರೀಸ್. ನೋಡಿ ಹೇಗೆ ಹೇಳ್ತಾರೆ, ಬುಕ್ಕನ್ನು ತಗೊಂಡೋದಂದರೆ ನಿನ್ನ ಮೆಮೊರಿ ಅನ್ನೋ ಪುಸ್ತಕನ ತೆಗೆದು ಓದು ಅಂತ ಅರ್ಥ. ವಾಟ್ ಶುಡ್ ದ ಯಂಗ್ ವುಮನ್ ಡ್ರೀಮ್ ಆಫ್? ಯಾವುದನ್ನು ಅವಳು ಕನಸನ್ನು ಕಾಣ್ತಾ ಇರ್ತಾರೆ? ಸಾಫ್ಟ್ ಲುಕ್ ಆಫ್ ಹರ್ ಐಸ್. ಅವಳು ಸುಂದರವಾಗಿದ್ದಾಗ ಅವಳ ಕಣ್ಣುಗಳು ಹೇಗಿತ್ತು, ಅವಳ ಹೇರ್ ಸ್ಟೈಲ್ ಹೇಗಿತ್ತು, ಅವಳು ಹೇಗಿದ್ಲು ಅನ್ನೋದನ್ನು ಜಸ್ಟ್ ಜ್ಞಾಪಕ ಮಾಡ್ಕೊ ಅಂತೇಳಿ. ವಾಟ್ ಡಿಡ್ ದ ಮೆನ್ ಲವ್ ಅಬೌಟ್ ಹರ್? ಆಗ ಜನಗಳು ಅವಳನ್ನು ಏನು ಪ್ರೀತಿಸಿದ್ರು? ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಹೂ ಈಸ್ ಒನ್ ಮ್ಯಾನ್ ಇನ್ ದ ಪೊಯಮ್? ದ ಸ್ಪೀಕರ್. It's the writer. How is the speaker love different from others? He loved her pilgrim soul and sorrows. He did not love her physical beauty. His love is not temporary. His love is permanent. What does the phrase your changing face? The speaker love is not temporary. Where did the love hide at last? ಈ ಪ್ರೀತಿ ಅನ್ನೋದು ಎಲ್ಲೋಯ್ತು? ಅಮಿಡ್ ದ ಕ್ರೌಡ್ ಆಫ್ ಸ್ಟಾರ್ಸ್. ಅಲ್ಲೂ ಕೂಡ ಬರ್ತದೆ ನಮಗೆ, ರೋಮಿಯೋ ಜೂಲಿಯೆಟ್ ಕೂಡ. ಶಿ ವಾಂಟ್ಸ್ ಹಿಮ್ ಟು ಬಿ ಎ ಸ್ಟಾರ್ ಇನ್ ದ ಗ್ಯಾಲಕ್ಸಿ. ನೋಡಿ, ಅದು ಕೂಡ ಇಲ್ಲಿ ಬಂದಿದೆ. ಸೊ ದಿಸ್ ಇಸ್ ಅಬೌಟ್ ದ ಲಾಸ್ಟ್ 4 ಪಾಯಿಂಟ್ಸ್. ದ ಸ್ಪೀಕರ್ ಅಡ್ರೆಸ್ಸಿಂಗ್ ಇಸ್ ಬಿಲವೆಡ್. ಇಲ್ಲಿ ಬಿಲವೆಡ್ ಬಗ್ಗೆ ಹೇಳ್ತಾನೆ ಅಂತ ಒಂದು ಹೇಳಬೇಕು. ಆಸ್ಕರ್ ರೀಡ್ ದ ಬುಕ್ ವೆನ್ ಶಿ ಬಿಕಮ್ಸ್ ಓಲ್ಡ್. ಬುಕ್ ಈಸ್ ನಥಿಂಗ್ ಬಟ್ ಮೆಮೊರೀಸ್. ತನ್ನ ಮೆಮೊರಿಗಳನ್ನು ಜ್ಞಾಪಕ ಮಾಡ್ಕೊತ ಇರ್ತಾನೆ. ಆಸ್ಕರ್ಸ್ ಡ್ರೀಮ್ ಆಫ್ ಹರ್ ಸಾಫ್ಟ್ ಲುಕ್ಸ್. ಅವಳ ಒಳ್ಳೆತನವನ್ನು ಚೆನ್ನಾಗಿದ್ದು ನೆನೆಸ್ಕೊ ಅಂತ ಹೇಳ್ತಾನೆ. ಅದರ್ಸ್ ಲವ್ಡ್ ಹರ್ ಫಿಸಿಕಲ್ ಬ್ಯೂಟಿ. ಬೇರೆಯವರು ಏಕೆ ಇಷ್ಟಪಟ್ಟರು, ನಾನು ಏಕೆ ಇಷ್ಟಪಟ್ಟೆ ಅಂತ ಹೇಳ್ತಾನೆ. ಇದು ಇಮ್ಯಾಜಿನ್. ಇಟ್ ಈಸ್ ನಾಟ್ ಎ ಯಂಗ್ ಮೆನ್ ಸ್ಟೋರಿ ಆರ್ ಯಂಗ್ ವುಮನ್ ಸ್ಟೋರಿ. ಇಟ್ ಈಸ್ ಅನ್ ಇಮ್ಯಾಜಿನಿಂಗ್ ದ ಸ್ಟೋರಿ ವೆನ್ ದೇ ಬಿಕಮ್ ಓಲ್ಡ್ ಆ್ಯಂಡ್ ಹೌ ದೇ ವುಡ್ ಲೈಕ್ ಟು ಬಿಕಮ್. ಇದಂತ ಬರೆದ್ರೆ ಸಾಕು. ಐ ಥಿಂಕ್ ಯು ಎಂಜಾಯ್ಡ್. ಕಾಮೆಂಟ್ ಮಾಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ, ಇಲ್ಲ ಅಂಥೇಳಿ. I accept it both. ಯಾವುದು ಇಷ್ಟ ಆಯಿತು ಅದನ್ನು ಹೇಳಿ. ಯು ಕ್ಯಾನ್ ಸೆಂಡ್ ಮೆಸೇಜ್, ಯು ಕ್ಯಾನ್ ಓಪನ್ ದ ಯೂಟ್ಯೂಬ್, ದೆನ್ ಐ ಗಿವ್ ಯು ದಟ್ ಒನ್. ಥ್ಯಾಂಕ್ ಯು. ಏನು ಸರ್ ನೋಡಿ, ಬೆಸ್ಟ್ ಆಫ್ ಲಕ್. ಈಗ 6 ಆಗಿದೆ.
6 ಲೆಸನ್ಸಲ್ಲಿ ನಿಮಗೆ 6 4 24, 6 ಸಮ್ಮರಿ ಬಂದರೂ 24 ಮಾರ್ಕ್ಸ್ ಸಮ್ಮರಿ ಆಗುತ್ತೆ, ಪ್ಲಸ್ 6 1 ಮಾರ್ಕ್ ಕ್ವಶನ್ಸ್ ಆದರೆ 24 + 6 30 ಮಾರ್ಕ್ಸ್ ಆಗುತ್ತೆ. ಎಕ್ಸೆಪ್ಟ್ ಗ್ರಾಮರ್ ಬಿಟ್ಟು ಡೈಲಿ ನೋಡ್ತಾ ಇರಿ, ನಿಮಗೆ ಬೇರೆ ಬೇರೆ ಗ್ರಾಮರ್ ಪಾಯಿಂಟ್ಸನ್ನು ಇನ್ನೊಂದು 2 24 ಒಟ್ಟು 6 ಆಗಿದೆ, ಇನ್ನೂ 2 ಮಾಡ್ತಾನೆ, ಅಲ್ಲಿಗೆ 8 ಇದ್ದೇ ಇರುತ್ತೆ. ಅದರಲ್ಲಿ ಒಂದು 6 ಮಾರ್ಕ್ಸ್ ಬರುತ್ತೆ, ಇಂದು ಗ್ರಾಮರ್ ಬರುತ್ತೆ. ಸೊ ನಾನು ಇನ್ನು 2 ಮಾಡಬೇಕಂತೀನಿ. ಇವತ್ತು 5ನೇ ತಾರೀಕು, ನಾಳೆ ನಾಡ್ದು ಅಥವಾ ಒಂದು 2 ಸಲ ಇನ್ನೊಂದು 2 ಮಾಡ್ತಾನೆ, ಅಲ್ಲಿಗೆ 8 ಆಗುತ್ತೆ. 8 ಆದರೆ 8 ಮಾರ್ಕ್ಸ್, 8 ಕ್ವಶನ್ಸು 4 ಮಾರ್ಕ್ಸ್ ಇರುತ್ತೆ. ಅದೇ ಇದರಲ್ಲಿ ಯಾವುದಾದ್ರು ಒಂದು 6 ಮಾರ್ಕ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಬರೀಕ್ಕೆ ರೆಡಿಯಾಗಿ. ಐ ಥಿಂಕ್ ಯು ಆರ್ ಫಾಲೋಯಿಂಗ್.